ಎಲ್ಲರಿಗೂ ನಮಸ್ಕಾರ. ಎಷ್ಟೋ ಜನರಿಗೆ ಚರ್ಮ ತುಂಬ ರಫ್ ಇರುತ್ತೆ. ಈ ರಫ್ನೆಸ್ ಕಡಿಮೆ ಆಗಲಿಕ್ಕೆ ಇಂಟರ್ನಲ್ಲಿ ಮತ್ತು ಎಕ್ಸ್ಟರ್ನಲ್ ಎರಡೂ ಮೆಡಿಕೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗೆ ಒಂದು ಮನೆಮದ್ದನ್ನು ನಾನು ಹೇಳ್ತೀನಿ. ಏನಪ್ಪ ಅಂತಂದರೆ, ಹಸಿ ತೆಂಗಿನಕಾಯಿಯಿಂದ ಹಾಲನ್ನು ತೆಗೆದುಬಿಟ್ಟು ಅದನ್ನು ಗ್ಲಿಸರಿನ್ ಜೊತೆಗೆ ಮಿಕ್ಸ್ ಮಾಡಿ ಇಟ್ಕೊಂಡು ಅದನ್ನು ಪ್ರತಿದಿನ ರಾತ್ರಿ ಅಪ್ಲೈ ಮಾಡ್ತಾ ಬಂದರೆ, ಅಥವಾ ಪ್ರತಿದಿನ ಬೆಳಗ್ಗೆ ಅಪ್ಲೈ ಮಾಡಿ 1 ಅವರ್ ಬಿಟ್ಟು ಸ್ನಾನ ಮಾಡಿದರೆ ರಫ್ನೆಸ್ ಕಡಿಮೆ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಇಂಟರ್ನಲ್ ಏನಪ್ಪ ಅಂತಂದರೆ, ಬಾಡಿ ಹೀಟನ್ನು ಕಡಿಮೆ ಇಟ್ಕೋಬೇಕು, ಬ್ಯಾಲೆನ್ಸ್ ಮಾಡ್ಕೋಬೇಕು. ಅದ್ರ ಜೊತೆಗೆ ತುಪ್ಪವನ್ನು, ನಾಟಿ ಹಸುವಿನ ತುಪ್ಪವನ್ನು ಊಟದಲ್ಲಿ ಬಳಸಬೇಕು. ಅದ್ರ ಜೊತೆಗೆ ವಾರಕ್ಕೆ 1 ಸಾರಿ 2 ಸಾರಿನಾದರೂ ಹಾಲಲ್ಲಿ ನಾಟಿ ಹಸುವಿನ ತುಪ್ಪವನ್ನು ಹಾಕ್ಕೊಂಡು ಕುಡಿಯಬೇಕು. ಆವಾಗ ರಫ್ನೆಸ್ ಕಡಿಮೆ ಆಗ್ತಾ ಬರುತ್ತೆ. ಅದರಿಂದ ಯಾವ ಅಡ್ಡ ಪರಿಣಾಮ ಕೂಡ ಇರಲ್ಲ. ಅದ್ರ ಜೊತೆಗೆ ತುಂಬ ಖಾರ, ಹುಳಿ, ಮಸಾಲ ಐಟಮ್ಸು, ಈ ಥರ ಡ್ರೈ ಫುಡ್ಡನ್ನು ಜಾಸ್ತಿ ತಿಂತಾ ಇದ್ದರೆ ಅದನ್ನು ಕಡಿಮೆ ಮಾಡಬೇಕು. ಆಯಿಲಿ ಫುಡ್ ಬೇಡ ಅಂತೇಳಿ ಕಂಪ್ಲೀಟ್ ಡ್ರೈ ಫುಡ್ಡೇ ತಿಂತಾ ಇರ್ತಾರೆ. ಅದು ರಾಂಗ್. ಆ್ಯಕ್ಚುಲಿ ಆಯಿಲಿ ಫುಡ್ಡು ಎವ್ರಿಡೇ ತಿನ್ನಬಾರ್ದು ಅಂತಂದರೆ ಅದರ ಅರ್ಥ ಏನು ಅಂದರೆ, ಎಣ್ಣೆಯಲ್ಲೇ ಕರೆದಿರೋ ಪದಾರ್ಥಗಳನ್ನು ತಿನ್ನಬಾರ್ದು ಅಂತ ಅರ್ಥ. ಆಯಿಲಿ ಫುಡ್ ಅಂದರೆ ಆಯಿಲನ್ನೇ ಯೂಸ್ ಮಾಡಬಾರ್ದು ಅಂತಲ್ಲ. ನಮ್ಮ ಅಡುಗೆಗೆ ಪ್ರತಿದಿನ ಗುಡ್ ಫ್ಯಾಟ್ ಅನ್ನೋದು ಬೇಕೇ ಬೇಕು. ಅದಿಲ್ಲ ಅಂದರೆ ಆಹಾರ ಸಂಪೂರ್ಣ ಆಹಾರ ಆಗಲ್ಲ. ಹಾಗಾಗಿ ಅಡುಗೆಯಲ್ಲಿ ಅಡುಗೆ ಎಣ್ಣೆಯನ್ನು ಬಳಸಲೇಬೇಕು ಎಲ್ಲ ರೀತಿಯಲ್ಲೂ. ಅದನ್ನು ಬಿಡಬಾರ್ದು. ಆವಾಗ ನಮ್ಮ ಬಾಡಿ ಹೈಡ್ರೇಟ್ ಆಗಿರುತ್ತೆ. ಅದ್ರ ಜೊತೆಗೆ ಚರ್ಮ ರಫ್ನೆಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಅಡುಗೆಯಲ್ಲಿ ಎಣ್ಣೆಯನ್ನು ಬಳಸಿ, ಅದರ ಜೊತೆಗೆ ನಾಟಿ ಹಸುವಿನ ತುಪ್ಪವನ್ನು ಹಾಲಲ್ಲಿ ಕುಡಿತಾ ಬನ್ನಿ. ರಫ್ನೆಸ್ ಖಂಡಿತ ಕಡಿಮೆ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ.